ಎಷ್ಟು ಬಗೆಯಲ್ಲಿ ಹೇಳಿದೆ ಹೇಳು. ಉಜ್ಜಿ ಉಜ್ಜಿ ನನಗಂತೂ ಕೈಯೇ ನೋವು ಬಂದ್ಬಿಡ್ತು. ಇವತ್ತರಷ್ಟು ನಮ್ಮ ಅಮ್ಮಂಗೆ 24/7 ವರ್ಕ್ ಇದ್ದಂಗೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. Yeah, we click for the win. Hit that bell, let the magic begin. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಫ್ರೆಂಡ್ಸ್, ಇವತ್ತಂತೂ ಒಂದು ಸ್ಪೆಷಲ್ ಡೇ. ಎಂತಕ್ಕೆ ಅಂದ್ರೆ ಇವತ್ತು ನಮ್ಮ ಅಮ್ಮನ ಹುಟ್ಟಿದಬ್ಬ. ನಮ್ಮ ಅಮ್ಮಂದು ಇವತ್ತು ಹ್ಯಾಪಿ ಬರ್ಡೇ ಇದೆ. ಪ್ರತಿ ವರ್ಷ ನಮ್ಮ ಅಪ್ಪ ಅಮ್ಮಂಗೆ ಏನ್ ಮಾಡ್ತೀವಿ, ಕೇಕ್ ಕಟ್ ಮಾಡಿಸ್ತೀವಿ, ಎಲ್ಲ ಹೊರಗಡೆ ಕರ್ಕೊಂಡು ಊಟ ಮಾಡಿಸ್ತೀವಿ, ಏನಾರ ತಗೊಂಡ್ ಗಿಫ್ಟ್ ಅಂತ ಕೊಡ್ತಾ ಇರ್ತೀವಿ. ಬಟ್ ನಾನು ಇವತ್ತು ಏನ್ ಮಾಡ್ತಾ ಇದೀನಿ ಅಂದ್ರೆ, ನಮ್ಮ ಅಮ್ಮಂಗೆ ಇವತ್ತು ಫುಲ್ ಕಂಪ್ಲೀಟ್ ರೆಸ್ಟ್ ಕೊಟ್ಟು ಅವ್ರು ಮಾಡೋ ಕೆಲಸ ಎಲ್ಲ ನಾನ್ ಮಾಡದ ಅಂತ. ಯಾಕಂದ್ರೆ ನಾವು ಯಾರದೇ ಬರ್ಡೇ ಆಗ್ಲಿ, ಏನೇ ಕೆಲಸ ಇರ್ಲಿ, ಯಾವುದೇ ಹಬ್ಬ ಬರ್ಲಿ, ಎಂತದೇ ಆಗ್ಲಿ, ತಾಯಿ ಅನ್ನೋರ್ಗಂತೂ ಫುಲ್ ಯಾವಾಗ್ಲೂ ವರ್ಕ್ ಅಂತೂ ಇದ್ದೇ ಇರುತ್ತೆ. ಅದೊಂಥರ 24/7 ವರ್ಕ್ ಇದ್ದಂಗೆ. ಸೊ ಅದಕ್ಕೆ ಈ ಸರಿ ನಾನೊಂದು ಇವತ್ತೊಂದಿನ ನಮ್ಮ ಅಮ್ಮಂಗೆ ರೆಸ್ಟ್ ಕೊಟ್ಟು ನಮ್ಮ ಅಮ್ಮ ಮಾಡೋ ಕೆಲಸ ಎಲ್ಲ ನಾನ್ ಮಾಡಿ ನಮ್ಮ ಅಮ್ಮಂಗೆ ಸ್ವಲ್ಪ ಹ್ಯಾಪಿ ಫೀಲ್ ಮಾಡೋದ ಅಂತ ಅಷ್ಟೇ. ಅದ್ಬಿಟ್ಟು ಸಂಜೆ ಮೇಲೆ ಒಂದು ಚಿಕ್ಕದಾದ ಕೇಕ್ ತಗೊಂಡ್ ಕಟ್ ಮಾಡಿಸ್ತೀನಿ. ತುಂಬಾ ಗ್ರ್ಯಾಂಡ್ ಸೆಲೆಬ್ರೇಷನ್ ಏನಿರಲ್ಲ. ಸೊ ನೋಡೋದ ಹೆಂಗಿರುತ್ತೆ ಅಂತ. ಬನ್ನಿ ಸ್ಟಾರ್ಟ್ ಮಾಡೋದ. ಬನ್ನಿ ಬನ್ನಿ ಹೋಗೋಣ, ಬನ್ನಿ ಬನ್ನಿ ಹೋಗದ. ಇಲ್ಲಿ ನಾನ್ ಕೆಲಸ ಮಾಡ್ತೀನಿ, ನಮ್ಮಮ್ಮ ಆಗ್ಲಿ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ. ಅಡುಗೆ ಮನೇಲಿ ಕ್ಲೀನ್ ಮಾಡ್ಬೇಕಿರೋ ಪಾತ್ರೆಗಳನ್ನೆಲ್ಲ ತಗೊಂಡೋಗಿ ವಾಶ್ರೂಮಲ್ಲಿ ಇಡ್ತಾ ಇದ್ದೀನಿ, ಅದನ್ನ ವಾಶ್ ಮಾಡೋದ ಅಂದ್ಬಿಟ್ಟು. ನಾನು ಈ ಕಡೆ ತಗೊಂಡೋಗಿ ಇಡ್ತಾ ಇದ್ದೀನಿ, ಅಲ್ಲಿ ಇನ್ನೊಂದು ಆ್ಯಡ್ ಆಯ್ತಾ ಐತೆ ನಿಧಾನಕ್ಕೆ. ನಮ್ಮಮ್ಮ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅಂದರು, ಅದಕ್ಕೋಸ್ಕರ ಅಡುಗೆ ಮನೆ ಕ್ಲೀನ್ ಮಾಡೋದಂತ ಒಳಗೆ ಬಂದಿದ್ದೀನಿ. ಪ್ರತಿದಿನ ನಮ್ಮಮ್ಮ ಅಡುಗೆ ಮನೆ ಅದು ಹೆಂಗೆ ಕ್ಲೀನ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಗುರು. ಒಯ್ತಾನೆಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರು ಉಜ್ಜಿ ಉಜ್ಜಿ ನನಗಂತೂ ಕೈಯೇ ನೋವು ಬಂದ್ಬಿಡ್ತು. ಹೆಂಗೋ ಕಷ್ಟಪಟ್ಟು ಕ್ಲೀನ್ ಮಾಡ್ಬಿಟ್ಟು ಹೊರಗಡೆಗೆ ಬಂದೆ. ಕಡೆ ಬತ್ತಿದಂಗೆ ಅಮ್ಮ ಮೀನು ಫುಡ್ ಹಾಕು ಅಂದ್ರು. ಸರಿ ಮಾಡು, ಇದೆಲ್ಲ ಸರಿ ಮಾಡ್ಬೇಕು. ಏನ್ ಮಾಡ್ಬೇಕು? ಆಸ್ಕೆ ಸರಿ ಮಾಡು. ನಮ್ಮ ಅಮ್ಮಗೆ ನಾನು ಜೋಶಲ್ಲೆಲ್ಲ ಹೇಳ್ತಾ ಇದ್ದೆ, ಬುಡಮ್ಮ ಎಲ್ಲ ನಾನೇ ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡಿ ನೀವು ಅಂದ್ಬಿಟ್ಟು. ಈಗ ಆರಾಮಾಗಿ ಮಾಡ್ತಿದ್ದೀನಿ. ಇವೆಲ್ಲ ಈಸಿ ಕೆಲಸ ಅನಿಸ್ತೈತೆ ಈಗ ಸದ್ಯಕ್ಕೆ ನನಗೆ. ಮುಂದಕ್ಕೆ ನೋಡೋದು ಏನಾಯ್ತದೆ ಅಂತ. ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಇವಾಗ ಮುಗಿಸ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಅಮ್ಮ ಕೂತವ್ರೆ ಆರಾಮಾಗೆ. ಇವತ್ತೊಂದಿನ ರೆಸ್ಟ್. ಇವತ್ತರಷ್ಟು ನಮ್ಮ ಅಮ್ಮಂಗೆ ಅಮ್ಮ ಹಾಲು ಕಾಯಿಸಿದ್ರು, ಹಾಲು ಕುಡ್ಕೊಂಡು ಆಮೇಲೆ ಮಾಡೋದ. ಹಾಲೆಲ್ಲ ಕುಡ್ದಾದ್ಮೇಲೆ ಫ್ರೆಂಡ್ಸ್ ನಮ್ಮ ಅಪ್ಪ ಇದು ಬಂದರು. ಸೊ ಈಗ ರೂಮ್ ಕ್ಲೀನ್ ಮಾಡಕ್ಕೆ ಹೋಗೋದ ಅಂದ್ಬಿಟ್ಟು ರೂಮಿಗೆ ಬಂದೆ. ನಮ್ಮ ಅಣ್ಣನ ದಿಮ್ ತರ ಮಾಡಿ ನೋಡಲ್ಲ ಕಣಮ್ಮ. ಮೋಸ್ಟ್ಲಿ ಅವ್ರ ನೀನು ಗರ್ಲ್ ಫ್ರೆಂಡ್ ಎಂದು ನೆನೆಸ್ಕೊಂಡ್ ಬರ್ಕತ್ತಾರ ಹಿಂಗೆ. ಫ್ರೆಂಡ್ಸ್, ಪಾತ್ರೆ ತೊಳಿತಾ ಇದ್ದೀನಿ. ಪಾತ್ರೆ ಎಕ್ಸ್ಪ್ರೆಸ್ ಮಾಡಬೇಕು. ಇದು ಈ ತರನು ಎಲ್ಲ ಕಲಿಯಕ್ಕೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ನಾವಪ್ಪ ನೋಡ್ಬಿಟ್ಟು ಮಾಡು 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 ಇವೆಲ್ಲ ಕಲಿಬೇಕು ಮುಂದಕ್ಕೆ ಅಂತ ಹೇಳ್ತವ್ರೆ. ಹೆಂಡತಿ ಬಂದ್ರೆ ಅದೇ ಕಲಿತ, ಹೆಂಡತಿ ಬಂದ್ರೆ ಅದೇ ಕಲಿತ, ಹೆಂಡತಿ ಬಂದ್ರೆ ಅದೇ ಕೆಲ್ಸ. ಯಾಕೆ ನೀವ್ ಮಧ್ಯಾಹ್ನ ತೊಳ್ತಿದ್ರಾ? ಯಪ್ಪ ಕೈ ನೋವು ಬಂದ್ಬಿಡ್ತು. ಅದ್ ಹೆಂಗ್ ತೊಳಿತಾರ ಅಮ್ಮ? ಕೈಯೆಲ್ಲ ಜಾಸ್ತಿ ಆಗ್ತದೆ, ಒಳ್ಳೆ ಗಂಟೆ ಆಗದ. ಫ್ರೆಂಡ್ಸ್, ನಿಜ ಹೇಳ್ಬೇಕು ಅಂದ್ರೆ ಗ್ರೇಟು, ಹೆಣ್ಮಕ್ಳೆಲ್ಲ ಗ್ರೇಟು ಪಕ್ಕ. ಈ ಒಕ್ಕತ್ತಿ ನೋಡಿ, ಇದು ಗ್ರೇಟ್ ಅಂತ. ನಾನು ಮಗನ್ ಬೇಕು ಈ ಜೀವನ ಈ ತರ ತೊಳ್ಕೊಂಡು. ನೋಡಿ ಎಷ್ಟು ಪಾತ್ರೆ ತೊಳೆಯೋಷ್ಟರಲ್ಲಿ ನನಗಂಟು ಸಾಕಾಗೋಯ್ತು. ಫ್ರೆಂಡ್ಸ್, ಪಾತ್ರೆ ಎಲ್ಲ ತೊಳ್ಬಿಟ್ಟು ಬಂದೆ. ಇವಾಗ ಹೆವಿ ಕಷ್ಟ ಐತೆ ಗುರು. ಜಂಗೆ ಕೈ ಸೈಡ್ ಫುಲ್ ನೋವೇ ಬಂದ್ಬಿಡ್ತು ನನಗಂತೂ. ಉಚ್ಚಿ ಕೈಯೆಲ್ಲ. ಅಲ್ಲಿ ಮಕ್ಕಳು ಅದು ಹೆಂಗಂತೂ ಪಾತ್ರೆ ತೊಳಿದಾರ ಗೊತ್ತಿಲ್ಲ. ಈಗ ಕಸ ಗುಡ್ಸ್ಕೋಬೇಕಂತೆ. ಬನ್ನಿ ಕಸ ಗುಡ್ಸ್ಕೊಳ್ಳೋದ.
ನೀವೇನ ಮಾಡ್ತಿದ್ದೀರಾ? ಕುತ್ಕೊಳ್ಳಿ ಅಂತ ಹೇಳ್ತವ ನಾನು. ಮೇಟ ಅಂತ ನೋಡು ಅಷ್ಟೇ. ಅವಾಗಿಂದ ಅಡ್ಗೆ ಹೇಳ್ಬಿಟ್ಟು ಮಾಡ್ತಾನೆ ರೀ. ಅವಾಗಿಂದ ಹೇಳ್ತಿದ್ರು ಕುತ್ಕೊಳ್ಳಿ ಅಂತ. ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾರ ಅವಾಗಿಂದ. ನಾವ್ ತಾಯಿಗೆ ಒಂದು 5 ನಿಮಿಷ ಸುಮ್ಮನೆ ಕುತ್ಕೊಳ್ಳಕ್ಕೆ ಇಷ್ಟ ಇಲ್ಲ, ಏನಾದ್ರು ಒಂದ್ ಮಾಡ್ತಾ ಇರ್ಬೇಕು. ಫ್ರೆಂಡ್ಸ್ ಈಗ ಮನೆ ಒರೆಸ್ಬೇಕು. ಫ್ರೆಂಡ್ಸ್ ಈಗ ಮನೆ ಒರೆಸ್ಬೇಕು. ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಬರ್ಲಕ್ಕ ಹಿಂಗ್ ಹಾಕಿದೀಯ? ಅಲ್ಲಿ ಅಲ್ಲಿ ಒರೆಸ್ಕೊಂಡು ಅದಕ್ಕೆ ಒಳ್ಳೆ ಇಲ್ಲಿ ಹೊಸೋಗಿದ್ಯಲ್ವಾ? ಒರೆಸಿಲ್ಲ. ಫ್ರೆಂಡ್ಸ್ ಅಂತೂ ಇಂತೂ ಕೆಲಸ ಮಾಡಿ ಮುಗಿಸ್ದೆ ಎಲ್ಲಾನು. ಈಗ ಫ್ಯಾನ್ ಹಾಕಿದ್ದೀನಿ ಸ್ವಲ್ಪ ಅಲ್ಲಿನೆಲ್ಲ ಆರ್ಲಿ ಅಂತ. ಹಾಕಾದ್ಮೇಲೆ ತೋರಿಸ್ತೀನಿ ಹೆಂಗೆ ಕ್ಲೀನ್ ಮಾಡಿದ್ದೀನಿ ಎಲ್ಲಾನು ಅಂತ. ಒಂದ್ಸಲ ನೀವು ನೋಡಿ ಹೆಂಗೈತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಫ್ರೆಂಡ್ಸ್ ನೋಡಿ ನಮ್ಮ ಮನೆ ಎಲ್ಲ ಹೆಂಗೆ ಕ್ಲೀನ್ ಮಾಡಿದ್ದೀನಿ. ಫ್ರೆಂಡ್ಸ್ ಕಷ್ಟಪಟ್ಟು ಹೆಂಗೋ ಕ್ಲೀನ್ ಮಾಡಿ ಎಲ್ಲ ಮುಗಿಸಿದ್ದೀನಿ. ಈಗ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಸಂಜೆ ನಮ್ಮಮ್ಮಗೆ ಕೇಕ್ ಕಟ್ಟಿಂಗ್. ಓಕೆ ಫ್ರೆಂಡ್ಸ್ ನೋಡಿ ನಮ್ಮಮ್ಮ ಬರ್ಡೇ ಗರ್ಲ್ ರೆಡಿ ಐತವ್ರೆ. ಸರಿ ಕೆಲಸ ಮಾಡೋದಲ್ಲ ಏನ್ ಅನ್ಸ್ತು? ಎಲ್ಲ ಮಾಡದ್ನಲ್ಲ ನಮ್ಗೂ ಸ್ವಲ್ಪ ಆರಾಮ ಅನಿಸ್ತು. ನಿಮ್ಗೊಂದ್ ಸ್ವಲ್ಪ ಆರಾಮ ಸದ್ಯ ಅಷ್ಟಾರು ಅನ್ಸ್ತಲ್ಲ. ಆದ್ರೂ ಹೆವಿ ಕಷ್ಟ ಕಣಮ್ಮ ಕೆಲಸ ಮಾಡೋದು. ಅಂದ್ರೆ ಅದಕ್ಕೆ ಸುಮ್ನೆ ಅವತ್ತು ಎಷ್ಟು ಕೊಟ್ಟಿದ್ದೀನಿ ನಂಗೆ. Correct. ಎಷ್ಟಾಗಿಲ್ಲ ಅಷ್ಟು. ಕರೆಕ್ಟ್ ಫ್ರೆಂಡ್ಸ್, ಅವತ್ ನಾನು ಆತರ ಮಾಡ್ಬಾರ್ದಿತ್ತು. ಆರು ಚೆನ್ನಾಗಿತ್ತು. ಆರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡಿದೀನಿ. ಆರು ಒಂಥರ ಚೆನ್ನಾಗಿತ್ತು. ಪಾತ್ರೆಲ್ಲ ಕರೆಕ್ಟಾಗಿ ತೊಳೆದಿದ್ದೀನ? ಚೆನ್ನಾಗ್ ತೊಳಿದೀಯ. ಹ್ಮ್. ಬಂದ್ಮೇಲೆ ಅನ್ನ ಮಾಡಿಸ್ಬೇಕು. ಅನ್ನ ಮಾಡ್ಬೇಕಂತೆ ಫ್ರೆಂಡ್ಸ್ ನಾನೀಗ ನೆಕ್ಸ್ಟ್. ಹಲೋ ಗಾಯ್ಸ್, ಬೆಳಿಗ್ಗೆ ಫುಲ್ ಕೆಲಸ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡ್ಬಿಟ್ಟು ಹೋಗಿ ಮಲ್ಕೊಂಡವನು. ಈಗ ಸಂಜೆ 4:15 ಎದ್ದಿದ್ದೀನಿ. ಸೊ 4:15 ಎದ್ದು ಈಗ ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಫುಲ್ಲು ಮಳೆ ಬರೋ ತರ ಐತೆ ವೆದರು. ಸೊ ಅಷ್ಟಲ್ಲಿ ಹೋಗಿದ್ದು ದೇವ್ರ ದರ್ಶನ ಮಾಡ್ಕೊಂಡು ಜೊತೆಗೆ ಕೇಕು ತಕೊಂಡು ಬಂದ್ಬಿಡೋದ. ನಮ್ಮ ಅಮ್ಮಂಗೆ ಎಳೆ ಕೇಕ್ ತತ್ತಾ ಇದೀವಿ ಅಂತ. ನಮ್ಮ ಅವೆಲ್ಲ ಏನು ಮಾಡಕ್ ಹೋಗ್ಬೇಡಿ ಅಂತ ಮುಂಚೆ ಹೇಳೋರೆ. ಆರು ನಾವು ಮಾಡದ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಕಟ್ ಮಾಡ್ಸೋದ ಅಂದ್ಬಿಟ್ಟು ಮಾಡ್ಸೋಣ. ಓಕೆ ಫ್ರೆಂಡ್ಸ್, ನಮ್ಮ ಅಮ್ಮ ಅವ್ರ ಪರ್ಸನಲ್ ಪ್ರಾಬ್ಲಮ್ ಇದೆ, ದೇವಸ್ಥಾನಕ್ಕೆ ಹೋಗಕ್ ಆಯ್ತಾ ಇಲ್ಲ. ಸೊ ಅದ್ರ ಬದಲು ನಾನೇ ದೇವಸ್ಥಾನಕ್ಕೆ ಹೋಗಿ ನಮ್ಮ ಅಮ್ಮನ ಹೆಸರು ಅರ್ಚನೆ ಮಾಡ್ಸೋದ ಅಂದ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಫ್ರೆಂಡ್ಸ್, ನಮ್ಮ ಮನೆ ಹತ್ರನೇ ಇರೋ ಕಾಳಿಕಾಂಬ ಟೆಂಪಲ್ ಬಂದಿದ್ದೀನಿ. ಮಳೆ ಬಂದು ಹಂಗೆ ನಿಂತೋಗ್ಬಿಡ್ತು. ನಮ್ಮ ಅಮ್ಮನ ಹೆಸರಲ್ಲಿ ಅರ್ಚನೆ ಮಾಡ್ಸಿದಾಯ್ತು. ಈಗ ಕೇಕ್ ಇಸ್ಕೊಳಕ್ಕೆ ಅಮ್ಮ ಪೇಸ್ಟ್ರಿಗೆ ಹೋಗೋದ. ಬನ್ನಿ, ಆಟೋ ಇಲ್ಲೇ ಇದೆ. ಕೇಕು ಮನೆಗೆ ಹೋದಾಗ ತೋರಿಸ್ತೀನಿ. ಫ್ರೆಂಡ್ಸ್, ತಕೊಂಡೋಯ್ತಾ ಇದೀನಿ ಮನೆಗೆ. ಎಷ್ಟು ಬಗೆಲ್ ಹೇಳಿದೆ ಹೇಳು. ಸುಮ್ಮನೆ ಬೇಕು ನನ್ಗೆ ಈ ಕೇಕ್ ಇವೆಲ್ಲ ಬೇಡ ಅಂತ ಹೇಳಿದೆ. ಹಂಗ್ ಗೊತ್ತಿಲ್ಲ, ಕಟ್ ಮಾಡಿ.
ಸುಮ್ನೆ ಇರಲ್ಲ ಕಣ ನೀರು. ಫ್ರೆಂಡ್ಸ್, ನಮ್ಮ ಅಮ್ಮಗೆ ಈಗ ರೆಡಿಯಾಗ ಕಳ್ಸಿದೀನಿ. ರೆಡಿ ಆಯ್ತವ್ರೆ. ರೆಡಿಯಾಗಿ ಬಂದ ತಕ್ಷಣ ಕೇಕ್ ಕಟ್ ಮಾಡಿಸ್ತಾರದೆ. ತುಂಬಾ ಕಾಯಿಸೋದು ಬೇಡ. ಎಂಜಿಲು ನೋಡೋದಲ್ಲ ಫ್ರೆಂಡ್ಸ್, ನಮ್ಮ ಅಮ್ಮನ ಬರ್ಡೇ ಸೆಲೆಬ್ರೇಟ್ ಮಾಡಿದೆಲ್ಲ ಆಯ್ತು. ಈಗ ಲಾಗ್ನ ಎಡ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಜೂನ್ 16ಕ್ಕೆ ನಮ್ಮ ಅಪ್ಪನ ಬರ್ಡೇ ಇದೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಕಂಟೆಂಟ್ ಏನೋ ಬರುತ್ತೆ. 16 ನಮ್ಮ ಅಪ್ಪನ ಮಾಡ್ತೀನಲ್ಲ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಬಾಯ್.